ನಮಸ್ಕಾರ ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್ ಬೆಳಗೇರ್. ಇವತ್ತು ನಾವು ಒಂದು ವಿಶೇಷವಾದ ಒಂದು ಸಂದರ್ಶನದೊಂದಿಗೆ ನಿಮ್ಮ ಜೊತೆ ಇದ್ದೀವಿ. ಇದೇನಪ್ಪ ಅಂತಂದರೆ 16 ವರ್ಷದ ಕೆಳಗಿನ ಮಕ್ಕಳಿಗೆ ಮೊಬೈಲ್ ನಿಷೇಧ ಮಾಡಬೇಕು ಅಂತ ಇತ್ತೀಚೆಗೆ ಮುಖ್ಯಮಂತ್ರಿಗಳು ವಿಶ್ವವಿದ್ಯಾಲಯಗಳ ಕುಲಪತಿಗಳ ಒಂದು ಆಯ್ಕೆ ಪ್ರಕ್ರಿಯೆ ಅಂತ ನಡೆಯುವಂಥ ಒಂದು ಸಭೆಯಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ. ಈ ಮೊಬೈಲನ್ನು ನಿಷೇಧ 16 ವರ್ಷದ ಕೆಳಗಿನ ಮಕ್ಕಳಿಗೆ ಮೊಬೈಲನ್ನು ನಿಷೇಧ ಮಾಡಿದರೆ ಅದರ ಉಪಯೋಗ ಯಾವ ರೀತಿ ಆಗುತ್ತೆ, ದುರುಪಯೋಗ ಯಾವ ರೀತಿ ಆಗುತ್ತೆ, ಅದರಿಂದ ಎಷ್ಟು ಒಂದು ಮಕ್ಕಳಿಗೆ ಲಾಭ ಆಗುತ್ತೆ, ಆಮೇಲೆ ಏನು ಡಿಸ್ಅಡ್ವಾಂಟೇಜಸ್ ಇದೆ ಅನ್ನೋದನ್ನು ನಾನು ನನ್ನ ಜೊತೆ ಇದ್ದರೆ ನನ್ನ ಕುಲಿ ಅನ್ನಪೂರ್ಣ. ನಾವು ವಿವರವಾಗಿ ಈ ಒಂದು ಕಾರ್ಯಕ್ರಮ ಅಂದರೆ ಈ ಒಂದು ವಿಷಯದ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ನಿಮಗೆ ಇಷ್ಟ ಆದರೆ ಈ ಒಂದು ವಿಷಯದ ಬಗ್ಗೆ ನಮಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮುಕ್ತವಾಗಿ ಹಂಚ್ಕೊಳ್ಬೋದು. ಇವತ್ತು ಏನಪ್ಪ ಅಂತಂದರೆ ಶಾಲಾ ಕಾಲೇಜುಗಳಲ್ಲಿ ಮೊಬೈಲ್ ಬ್ರೇಕ್ ಬೀಳುತ್ತಾ ಅನ್ನುವಂಥ ವಿಷಯ ಬಿದ್ದರೆ ಬಹಳಷ್ಟು ಒಳ್ಳೆಯದು ಅನ್ನುವಂಥದ್ದು ಪಾಲಕರ ಹಾಗೂ ಶಿಕ್ಷಣ ಇಲಾಖೆಯ ಶಿಕ್ಷಕರದು ಕೂಡ ಅಂತ ಹೇಳಬಹುದು. ಇವತ್ತಿನ ದಿನ ಏನಂತಂದರೆ ನಮ್ಮ ದಿನಮಾನದ ಆಲ್ಮೋಸ್ಟ್ ಎಲ್ಲ ಚಟುವಟಿಕೆಗಳು ಮೊಬೈಲ್ ಜೊತೆನೇ ಕಳೆಯುವಂಥ ಪ್ರಸಂಗ. ಕೇವಲ ವಿದ್ಯಾರ್ಥಿ ಬದುಕು ಅಷ್ಟೇ ಅಲ್ಲ, ಎಲ್ಲರದು ಕೂಡ ನಾವೇನಂತಂದರೆ ದಿನದ 24 ಗಂಟೆಗಳಲ್ಲಿ ಸುಮಾರಷ್ಟು ಸಮಯವನ್ನು ಮೊಬೈಲ್ ಫೋನ್ ಜೊತೆಗೆ ಕಳೀತಾ ಇದ್ದೇವೆ. ಇದರಲ್ಲಿ ವಿಶೇಷವಾಗಿ ಇವತ್ತು ನಾವು ಚರ್ಚೆ ಮಾಡ್ತಾ ಇರೋದು ಮಕ್ಕಳು ಯಾವ ರೀತಿಯಾಗಿ ಮೊಬೈಲ್ ಫೋನ್ಗಳನ್ನು ಯೂಸ್ ಮಾಡ್ತಾ ತಾವು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವಂಥ ಒಂದು ವಿಷಯವಾದರೆ, ಸರ್ಕಾರಿ ಏನಂತಂದರೆ ಒಂದು ನಿಟ್ಟಿನ ಕ್ರಮವನ್ನು ತೆಗೆದುಕೊಂಡಿದೆ ಅಂತಂದರೆ ಶಾಲಾ ಕಾಲೇಜುಗಳಲ್ಲಿ ಮೊಬೈಲ್ ಫೋನನ್ನು ನಿಷೇಧ ಮಾಡಬೇಕು ಅನ್ನುವಂಥದ್ದು. ಇದು ಬಹಳಷ್ಟು ಸ್ವಗತ ಅರ್ಹವಾದಂತಹ ಪ್ರಕ್ರಿಯೆ. ಇದನ್ನು ಮಾಡಿದರೆ ಭಾಳಷ್ಟು ಪಾಲಕರು ಕೂಡ ಇವತ್ತು ಖುಷಿಯಾಗಿ ಏನಂತಂದರೆ ಹೇಳಬಹುದು. ಏನಂತಂದರೆ ಅವರು ಬದುಕಿನ ಬಹಳಷ್ಟು ಮಕ್ಕಳು ಏನಂತಂದರೆ ಕನಸು ಕಂಡಿರ್ತಾರೆ, ನಮ್ಮ ಮಕ್ಕಳು ಇಂತಹ ಒಂದು ಹುದ್ದೆಯನ್ನು ಅಲಂಕರಿಸಬೇಕು ಅಂತ. ಇವತ್ತು ಮೊಬೈಲ್ ಫೋನಿಂದ ಎಷ್ಟು ಒಳ್ಳೆಯ ಚಟುವಟಿಕೆಗಳನ್ನು ನಾವು ನೋಡ್ತೇವೆ, ಅಷ್ಟೇ ಅದರಲ್ಲಿ ಏನಂತಂದರೆ ದುರುಪಯೋಗ ಆಗುವಂತಹ ಚಟುವಟಿಕೆಗಳು ಕೂಡ ಇವತ್ತಿದ್ದಾವೆ. ವಿಶೇಷವಾಗಿ ನಾವೆಲ್ಲರೂ ಏನಂತಂದರೆ ಅದರಲ್ಲಿ ಬರುವಂತಹ ಒಳ್ಳೆಯ ಪ್ರಕ್ರಿಯೆಗಳನ್ನು ಸೈಡಿಗಿಟ್ಟು ಅದರಿಂದ ಬರುವಂಥ ಕೆಟ್ಟದಾಗಿರುವಂತಹ ಪ್ರಕ್ರಿಯೆ ಕಡೆಗೆ ನಮ್ಮ ಗಮನ ಹೋಗ್ತಾ ಇದೆ. ಅದಕ್ಕಾಗಿ ಸರ್ಕಾರ ಏನು ಮುಂದೊಂದು ದಿನ ತಗೊಳ್ತಾ ಇದೆ ಈ ಕ್ರಮವನ್ನು, ಇದು ತಗೊಂಡ್ರೆ ಬಹಳ ಒಳ್ಳೆಯದು ಅನ್ನುವಂಥ ವೈಯಕ್ತಿಕ ಅಭಿಪ್ರಾಯವನ್ನು ಕೂಡ ನಿಮ್ಮ ಮುಂದೆ ನಾವು ಇವತ್ತು ಹಂಚಿಕೊಳ್ತಾ ಇದ್ದೇವೆ. ಮೊದಲನೇದಾಗಿ ಏನಪ್ಪ ಅಂತಂದರೆ ಮಕ್ಕಳು ಮೊಬೈಲ್ ಫೋನ್ ಎಡಿಕ್ಟ್ ಆದರೆ ಏನೆಲ್ಲ ತೊಂದರೆಗಳಾಗ್ತವೆ ಅನ್ನುವಂಥ ವಿಷಯವನ್ನು ಚರ್ಚೆ ಮಾಡೋಣ. ಮೊದಲನೇದಾಗಿ ಏನಂತಂದರೆ ಮಕ್ಕಳಲ್ಲಿ ಖಿನ್ನತೆ ಉಂಟಾಗ್ತದೆ. ದಿನದಲ್ಲಿ ಏನಂತಂದರೆ ಇವತ್ತು ಕೋವಿಡ್ ಅನ್ನುವಂತಹ ಸಂದರ್ಭಗಳಲ್ಲಿ ಮಕ್ಕಳಿಗೆ ಏನಂತಂದರೆ ಆನ್ಲೈನ್ ಕ್ಲಾಸಸ್ಗಳನ್ನು ಮಾಡ್ತಾಯಿದ್ರು. ಆನ್ಲೈನ್ ಕ್ಲಾಸಲ್ಲಿ ಅವರು ಏನಂತಂದರೆ ಮನೆಯಲ್ಲೇ ಕೂತು ಮೊಬೈಲ್ ಮೂಲಕ ಕಲಿಕೆಯನ್ನು ಆರಂಭಿಸಿದರು. ಇವತ್ತು ಬಹಳಷ್ಟು ನಾವು ಕೂಡ ಏನಂತಂದರೆ ಆಫೀಸ್ಗಳಲ್ಲಿ ವರ್ಕ್ ಮಾಡೋರು ಕೂಡ ಏನಂತಂದರೆ ಝೂಮ್ ಮೀಟಿಂಗ್ಗಳನ್ನು ಕೂಡ ಮನೆಯಲ್ಲೇ ಕೂತ್ಕೊಂಡು ಮಾಡುವಂಥ ಪ್ರಕ್ರಿಯೆ ಬಂದಾಗ ಅದನ್ನೇನಂತಂದರೆ ಅದನ್ನು ಸ್ವಾಗತ ಮಾಡಿಕೊಳ್ಳೇಬೇಕಾಗಿತ್ತು. ಆದರೆ ಇವತ್ತು ಮಕ್ಕಳು ಏನಂತಂದರೆ ಶಿಕ್ಷಣ ಏನಂತಂದರೆ ಬರ್ತಾ ಹೋದಂತೆ ಹೋಮ್ವರ್ಕ್ಗಳನ್ನು ಏನಂತಂದರೆ ಫೋನಲ್ಲೇ ಕಳಿಸ್ತಾರೆ ಅನ್ನುವಂಥ ಒಂದೇ ಒಂದು ವಿಷಯವನ್ನು ಇಟ್ಕೊಂಡು ಮಕ್ಕಳು ಕೇವಲ 5 ನಿಮಿಷ ಹೋಮ್ವರ್ಕ್ಗಳಿಗಾಗಿ ಮೊಬೈಲ್ ಫೋನ್ ನೋಡಿದರೂ ಕೂಡ ಅದನ್ನು ಸೈಡಿಗಿಟ್ಟು ತಮಗೆ ಬೇಕಾದಂತಹ ಅದರಲ್ಲಿ ಬರುವಂತಹ ಮನರಂಜನೆಯ ವಿಷಯಗಳಾಗಿರಬಹುದು, ವಿಡಿಯೋ ಗೇಮ್ಗಳನ್ನಾಗಿರಬಹುದು ಮಕ್ಕಳು ನೋಡ್ತಾ ಇದ್ದಾವೆ. ಆದರೆ ಪಾಲಕರಿಗೆ ಏನಂತಂದರೆ ಕಂಟಿನ್ಯೂಸ್ ಆಗಿ ಅವ್ರ ಜೊತೆಗೆ ಕೂತು ಮಕ್ಕಳು ಏನು ಮಾಡ್ತಾ ಇದ್ದಾರೆ ನೋಡುವಂಥದ್ದು ಕೂಡ ಆಗುವುದಿಲ್ಲ. ಯಾಕಂತಂದರೆ ಅವರ ಕೆಲಸದ ಒತ್ತಡಗಳು ಇರಬಹುದು. ಹೀಗಾಗಿ ಕಂಟಿನ್ಯೂಸ್ ಆಗಿ ಮಕ್ಕಳು ಏನಂತಂದರೆ ಮೊಬೈಲ್ ಫೋನ್ಗಳನ್ನು ನೋಡ್ತಾ ಹೋದರೆ ಅವರು ದೈಹಿಕವಾಗಿಯೂ ಕೂಡ ಮಾನಸಿಕವಾಗಿ ಕುಂಠಿತರಾಗ್ತಾರೆ ಅಂತ ಹೇಳಬಹುದು. ಅದೇ ಇವಾಗ ಮೊಬೈಲು ಅನುಪೂರ್ಣ ಹೇಗಿದೆ ಅಂದರೆ, ಏನು ಕೋವಿಡ್-19 ಲಾಕ್ಡೌನ್ ಅಂತ ಏನು 2 ವರ್ಷ ಆಯಿತು, ಆ ಸಂದರ್ಭದಲ್ಲಿ ಸರ್ಕಾರನೇ ಈ ಒಂದು ಮೊಬೈಲ್ ಬಳಕೆಗೆ ಉತ್ತೇಜನ ನೀಡುವಂಥ ಕೆಲಸ ಆಯಿತು. ಯಾಕಂದರೆ ಆ ಟೈಮಲ್ಲಿ ಸ್ಕೂಲ್ಗಳಲ್ಲಿ ಲಾಕ್ಡೌನ್ ಆದಾಗ ಎಲ್ಲ ಶಾಲಾ ಕಾಲೇಜುಗಳನ್ನ ಬಂದ್ ಮಾಡಿದರು. ಆ ಟೈಮಲ್ಲಿ ಏನಾಯಿತು, ಆನ್ಲೈನ್ ಕ್ಲಾಸಸ್ಸು ಅಂತಂದಾಗ ಇವಾಗ ಫಾರ್ ಎಕ್ಸಾಂಪಲ್ ನಂದೇ ತೊಗೊಂಡ್ರು ನನ್ನ ಮಗನ ಕೈಲಿ ಅಥವಾ ನನ್ನ ಮಗಳ ಕೈಲಿ ನನಗೆ ಮೊಬೈಲ್ ಕೊಡೋಕ್ಕೆ ಇಷ್ಟ ಇಲ್ಲ. ಬಟ್ ಸ್ಟಿಲ್ ಏನು ಆನ್ಲೈನ್ ಕ್ಲಾಸಸ್, ಅವಾಗ ನಾನೇ ನನ್ನ ಮಗಳನ್ನ ಕರೆದು ಬಾಮ್ಮ ನಿನ್ನ ಕ್ಲಾಸ್ ನಡೀತಾ ಇದೆ ತೊಗೊಂಡು ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡು ಅಂತ ಪರಿಸ್ಥಿತಿ ಅವಾಗ ಬಂತು. ಅದು ಕ್ರಮೇಣವಾಗಿ ಯಾವ ರೀತಿ ಆಯ್ತು ಅಂತಂದರೆ, ಇವಾಗ ಆನ್ಲೈನ್ ಕ್ಲಾಸ್ ಅಂದ ತಕ್ಷಣ ಕ್ರಮೇಣವಾಗಿ ಆ ಮೊಬೈಲ್ಗೆ ನಾವು ಇವಾಗ ಏನೋ ನನ್ನ ಮಗನೋ ಆನ್ಲೈನ್ ಕ್ಲಾಸಲ್ಲಿ ಇದ್ದಾರೆ, ನಾವು ಮೊಬೈಲ್ ಕೊಟ್ಟೆ, ನನ್ನದೇನೋ ಒಂದು ಬೇರೆ ಕೆಲಸ ಇದೆ, ನಾನು ಹೋದೆ. ಆ ಕ್ಲಾಸ್ 10 ನಿಮಿಷ ಮುಗಿದಿರುತ್ತೋ, ಅರ್ಧ ಗಂಟೆ ಮುಗಿದಿರುತ್ತೋ, 1 ಗಂಟೆ ಮುಗಿದು ಸ್ಟಿಲ್ ಅವ್ರು ಮೊಬೈಲ್ ಯೂಸ್ ಮಾಡ್ತಾ ಇರ್ತಾರೆ. ಅದರಲ್ಲಿ ಏನು ನೋಡ್ತಾ ಇರ್ತಾರೆ ಅನ್ನೋದು ನಮ್ಗೆ ಗೊತ್ತಿರಲ್ಲ. ನಮ್ಮ ತಲೆಯಲ್ಲಿ, ಪಾಲಕರ ತಲೆಯಲ್ಲಿ ಏನಿರುತ್ತೆ, ನನ್ನ ಮಗ ಮೊಬೈಲಲ್ಲಿ ಸ್ಟಡಿ ಮಾಡ್ತಾಯಿದ್ದಾನೆ, ಆನ್ಲೈನ್ ಕ್ಲಾಸ್ ಮಾಡ್ತಾಯಿದ್ದೆ. ಅದರಿಂದ ಇವಾಗ ಲಾಕ್ಡೌನ್ ಮುಗೀತು ಆಲ್ರೆಡಿ. ಮೊಬೈಲು ಯೂಸ್ ಮಾಡೋದ್ರಿಂದ ಮಕ್ಕಳಲ್ಲಿ ಏನೇನೇ ಪರಿವರ್ತನೆ, ಇವಾಗ ನೀವು ಹೇಳಿದ್ರಿ ಖಿನ್ನತೆ ಅಂತ, ಬರೀ ಖಿನ್ನತೆ ಅಷ್ಟೇ ಅಲ್ಲ, ಅವರು ಸಾಕಷ್ಟು ನಿದ್ರಾಹೀನತೆ ಆಗಿರ್ಬೋದು,
ಓದಿನ ಕಡೆ ಗಮನ ಕೊಡದೇ ಇರುವಂಥ ಕೆಲಸಗಳಾಗಿರ್ಬೋದು. ಇವಾಗ ಹೆಂಗಂದರೆ ಕೆಲವೊಂದಿಷ್ಟು ಚಿಕ್ಕ ಮಕ್ಕಳಂತೂ ಹೆಂಗಂದರೆ ಇವಾಗ ತಾಯಂದ್ರೇ ಮೊಬೈಲ್ನ ಮಕ್ಕಳಿಗೆ ಅಡಿಕ್ಟ್ ಮಾಡಿಬಿಟ್ಟಿದ್ದಾರೆ. ಊಟ ಮಾಡಿಸ್ಬೇಕಾದ್ರೆ ಮೊಬೈಲ್ ತೋರಿಸ್ಬಿಟ್ಟು ಊಟ ಮಾಡಿಸೋದು. ಇವೆಲ್ಲ ಮಕ್ಕಳ ಮೇಲೆ ಸಾಕಷ್ಟು ಸೈಡ್ ಎಫೆಕ್ಟ್ಸ್ ಅಂದರೆ ಪರಿಣಾಮಗಳು ಬೀಳ್ತಾಯಿವೆ. ಇವಾಗೇನು ಒಂದು ಮುಖ್ಯಮಂತ್ರಿಗಳು 16 ವರ್ಷದ ಕೆಳಗಿನ ಮಕ್ಕಳಿಗೆ ಮೊಬೈಲ್ ಕೊಡೋದು ನಿಷೇಧ ಅಂತ ಏನು ಮಾಡಿದಾರಲ್ಲ, ಅದು ಒಂದು ಒಳ್ಳೆಯ ಪ್ರಕ್ರಿಯೆನೇ, ಇದು ಸ್ವಾಗತಾರ್ಹನೇ. ಆದರೆ ಏನಾಗುತ್ತೆ ಅಂದರೆ ಇವಾಗ ಆಲ್ಮೋಸ್ಟ್ ಈ ಪ್ರೈವೇಟ್ ಸ್ಕೂಲ್ನವರು ಎಲ್ಲ ತಮ್ಮ ಹೋಮ್ವರ್ಕ್ಗಳನ್ನ ಮೊಬೈಲ್ ಮುಖಾಂತರನೇ ಪಾಲಕರಿಗೆ ಕಳಿಸ್ಬಿಡ್ತಾರೆ. ಆವಾಗ ಆಟೋಮೆಟಿಕ್ಕಾಗಿ ಮೊಬೈಲ್ ಜೊತೆಯಲ್ಲೇ ಮಕ್ಕಳು ಹೋಮ್ವರ್ಕ್ ಮಾಡುವಂಥ ಒಂದು ಪರಿಸ್ಥಿತಿ ಬಂದೋಗಿದೆ. ಈ ಒಂದು ಪ್ರಕ್ರಿಯೆ ನಿಲ್ಲಬೇಕು ಅಂತ. ಈ ಪ್ರಕ್ರಿಯೆ ನಿಂತಾಗ ಸರ್ಕಾರ ಬ್ಯಾನ್ ಮಾಡೋದಿರಲಿ, ಇವಾಗ ಪಾಲಕರೇ ಮಕ್ಕಳ ಕೈಲಿ ಮೊಬೈಲ್ ಕೊಡಲ್ಲ. ಯಾಕಪ್ಪ, ನಿನ್ನ ಹೋಮ್ವರ್ಕು ನಿನಗೆ ಬರೆದು ಕಳಿಸಿರ್ತಾರಲ್ವ, ಅದನ್ನೇ ನೋಡ್ಕೊಂಡು ಮಾಡು ಅನ್ನೋ ಒಂದು ಪರಿಸ್ಥಿತಿ ಬಂದೇ ಬರುತ್ತೆ. ಈಗ ಮೊಬೈಲ್ ದುಷ್ಪರಿಣಾಮಗಳ ಕುರಿತು ನಾವು ಚರ್ಚೆ ಮಾಡ್ತಾ ಇದ್ವಿ. ಅದರಲ್ಲಿ ಮುಖ್ಯವಾಗಿ ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆದ ತಕ್ಷಣವೇ ಇಲ್ಲಿ ಒಂದು ಏನು ಬರುತ್ತೆ ಅಂತಂದರೆ ಆತ್ಮಹತ್ಯೆಗೆ ಯತ್ನ ಅನ್ನುವಂಥ ಒಂದು ವಿಷಯ ಬಂದೇ ಬರುತ್ತೆ. ಬಹಳಷ್ಟು ದಿನ ನಾವೆಲ್ಲ ನೋಡ್ತಾ ಇದ್ವಿ, ಸುಮಾರು ಮನೆಗಳಲ್ಲಿ ಏನಂತಂದರೆ ಈ ಗೇಮ್ಗಳಿಗೆ ಅಡಿಕ್ಟ್ ಆದಂತಹ ಮಕ್ಕಳು ತಂದೆ ತಾಯಿಗಳು ಮೊಬೈಲ್ ಫೋನ್ಗಳಲ್ಲಿ ನೀನು ಈ ಗೇಮ್ಗಳನ್ನು ಆಡಬೇಡ ಅಂತ ಹೇಳಿದಾಗ ಬಹಳಷ್ಟು ವಿಡಿಯೋಗಳನ್ನು ನಾವು ಟಿ ವಿ ಮಾಧ್ಯಮಗಳಲ್ಲಿ ನೋಡಿದ್ದೀವಿ. ಏನಂತಂದರೆ ತಂದೆಯವರು ಮೊಬೈಲನ್ನು ಆಡಬೇಡಪ್ಪ ಅಂದಿದ್ದಕ್ಕೆ ತಂದೆಯನ್ನು ಕೊಂದಂತಹ ಎಷ್ಟೋ ಉದಾಹರಣೆಗಳು, ತಂದೆ ತಾಯಿಗಳನ್ನು ಕೊಂದಂತಹ ಉದಾಹರಣೆಗಳನ್ನು ನಾವೆಲ್ಲರೂ ಕಂಡಿದ್ದೀವಿ. ಹಾಗಾಗಿ ಮಕ್ಕಳು ಏನಂತಂದರೆ ಈ ಒಂದು ಖಿನ್ನತೆಗೊಳಗಾಗ್ತಾರೆ. ಆ ಗೇಮ್ಗಳಲ್ಲಿ ಏನಂತಂದರೆ ಅವ್ರಿಗೆ ಒಂದಿಷ್ಟು ಏನಂತಂದರೆ ಷರತ್ತುಬದ್ಧಗಳಿರ್ತವೆ, ಇದನ್ನು ನೀನು ಪೂರೈಸಲೇಬೇಕು. ಆಮೇಲೆ ಅಲ್ಲಿ ಏನಂತಂದರೆ ಅವರು ದುಶ್ಚಟಗಳಿಗೆ ಬಲಿಯಾಗುವಂಥದ್ದು ಅಂತಂದರೆ ವ್ಯಸನಕ್ಕೆ ಕೂಡ ಅವರು ದಾರಿಯನ್ನು ಮಾಡಿಕೊಡ್ತಾರೆ. ಹಾಗೆಯೇ ಅವ್ರಿಗೆ ಏನಂತಂದರೆ ಬೇರೆ ಬೇರೆಯಾದಂತಹ ಈ ಮೊಬೈಲ್ ಫೋನನ್ನು ಯೂಸ್ ಮಾಡೋದ್ರಿಂದ ಬೇರೆ ಬೇರೆ ರೋಗಗಳಿಗೂ ಕೂಡ ತೊಂದರೆ ಆಗ್ತಾ ಇದೆ. ಏನಂತಂದರೆ ಮಕ್ಕಳು ಕಂಟಿನ್ಯೂಸ್ ಆಗಿ ಮೊಬೈಲನ್ನು ಸ್ಕ್ರೀನನ್ನು ನೋಡ್ತಾ ಹೋದರೆ ಕಣ್ಣಿಗೆ ಅವರಿಗೆ ತೊಂದರೆ ಬರ್ತಾ ಇದೆ. ಹಾಗೆಯೇ ಐ ಸಿಂಡ್ರೋಮ್ ಎನ್ನುವಂಥ ಒಂದು ರೋಗ ಕೂಡ ಬರ್ತಾ ಇದೆ. ಇದರಲ್ಲಿ ಆತ್ಮಹತ್ಯೆ ಅನ್ನುವಂಥ ವಿಷಯ ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೆ ನಾನು. ಏನಂತಂದರೆ ಅವರಿಗೆ ಇವತ್ತು ಎಷ್ಟೊತ್ತಿದ್ರು ಈ ಗೇಮಲ್ಲಿ ಏನಂತಂದರೆ ನೀನು ಇದನ್ನು ಪೂರೈಸಲೇಬೇಕು ಅನ್ನುವಂಥ ಷರತ್ತನ್ನು ಆ ಗೇಮ್ನವ್ರು ಹಾಕಿದಾಗ ಆ ಮಗುಗೆ ಅದನ್ನು ದಾಟದೆ ಹೋದರೆ ನಾನು ಸೋಲ್ತೀನಪ್ಪ ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಆ ಮಗು ಇವತ್ತು ಸುಸೈಡ್ಗೆ ಬಂದಿದೆ. ಬಹಳಷ್ಟು ನಾವು ಏನಂತಂದರೆ ಇವತ್ತು ಉದಾಹರಣೆಗಳನ್ನು ಕಂಡಿದ್ದೀವಿ. ನಮ್ಮ ಅಕ್ಕಪಕ್ಕದ ಊರುಗಳಲ್ಲೂ ಕೂಡ ನಾವೇನಂತಂದರೆ ಕೇಳ್ಪಟ್ಟಿದ್ದೀವಿ, ಹಾಗೆ ಕಣ್ಣಾರೆ ನೋಡಿದ್ದೀವಿ. ಇಂತಹ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ಹಾಗಾಗಿ ಸರ್ಕಾರ ಮೊನ್ನೆ CM ಸಿದ್ದರಾಮಯ್ಯನವರು ಈ ಒಂದು ಏನಂತಂದರೆ ಶಾಲಾ ಕಾಲೇಜುಗಳಲ್ಲಿ ಮೊಬೈಲ್ ಬ್ಯಾನ್ ಅನ್ನುವಂಥ ಸುಳಿವನ್ನು ಕೊಟ್ಟಾಗ ಪಾಲಕರ ಒಂದು ರಿಯಾಕ್ಷನ್ ಹೇಗಿತ್ತು ಅಂತಂದರೆ ಇದನ್ನು ಸರ್ಕಾರ ಮಟ್ಟದಲ್ಲಿನೇ ಮಾಡಿದರೆ ಬಹಳಷ್ಟು ಸಂತೋಷ ವಿಚಾರ ಎನ್ನುವಂಥದ್ದನ್ನು ಹೇಳಿದರು. ಯಾಕಂತಂದರೆ ಶಾಲೆಗಳಲ್ಲಿನ ಮಕ್ಕಳಿಗೆ ಮೊಬೈಲ್ಗಳನ್ನು ತೊಗೊಂಡು ಬರಬೇಡ್ರಿ ಅಂತಂದರೆ ಅವ್ರಿಗೇನಂತಂದರೆ ಕಡ್ಡಾಯವಾಗಿ ಹೇಳಿರ್ತಾರೆ. ಅಕಸ್ಮಾತ್ ತೆಗೆದುಕೊಂಡು ಹೋದರೂ ಕೂಡ ಅವ್ರಿಗೇನು ಮಾಡ್ತಾರೆ, ಶಿಕ್ಷೆ ಅನ್ನೋದನ್ನು ಕೊಟ್ಟಾಗ ಹಾಗಾಗಿ ಅವ್ರು ಏನಂತಂದರೆ ಮೊಬೈಲ್ ಫೋನ್ಗಳನ್ನು ತೆಗೆದುಕೊಂಡು ಹೋಗುವುದಿಲ್ಲ. ಕೇವಲ ತರಬೇಡ್ರಿ ಅಂತ ಒಂದು ಏನಂತಂದರೆ ರೂಲ್ಸ್ ಹೇಳ್ತಾ ಹೋದರೆ ಅವ್ರು ಏನು ಮಾಡ್ತಾರೆ, ಪಾಲಕರಿಗೆ ಸುಳ್ಳುಗಳನ್ನು ಹೇಳುವುದು, ಹಾಗೆಯೇ ಅವ್ರಿಗೆ ಏನಂತಂದರೆ ಬೆದರಿಕೆಗಳನ್ನು ಹಾಕಿ ತೊಗೊಂಡು ಹೋಗುವಂಥ ವ್ಯವಸ್ಥೆ ಆಗುತ್ತೆ. ಇಲ್ಲಿ ಸರ್ಕಾರ ಕಡ್ಡಾಯವಾಗಿ ಮಾಡ್ತಾ ಹೋಯಿತು ಅಂತಂದರೆ ಅವರು ತೆಗೆದುಕೊಂಡು ಹೋಗುವುದಿಲ್ಲ. ಹಾಗೆಯೇ ಏನಪ್ಪ ಅಂತಂದರೆ ಇವತ್ತು ನಮ್ಮ ಜೊತೆಗೆ ಬಹಳಷ್ಟು ಜನ ಮಾತಾಡಿದ್ದಾರೆ. ಕೊನೆಯದಾಗಿ ನಿಮ್ಗೆ ಏನಂತಂದರೆ ನಾವು ವಿಡಿಯೋಗಳನ್ನು ಕೂಡ ತೋರಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಪಾಲಕರು ಎಷ್ಟು ಖುಷಿಯಾಗಿದ್ದಾರೆ ಅಂತಂದರೆ ಯಾವುದೋ ಒಂದು ಯುದ್ಧವನ್ನೇ ನಾವು ಗೆದ್ದು ಬಂದಿದ್ದೀನೋಪ್ಪ ಅನ್ನುವಂಥ ಖುಷಿಗೆ ಇವತ್ತು ಪಾಲಕರು ಏನಂತಂದರೆ ಪ್ರಶಂಸೆ ಸಿಕ್ಕಿದೆ. ಇದಕ್ಕಾಗಿ ಸರ್ಕಾರಕ್ಕೂ ಕೂಡ ನಾವೇನು ಮಾಡ್ತಾ ಇದ್ದೇವೆ, ಮನವಿಯನ್ನು ಮಾಡ್ತೇವೆ. ತಗೊಂಡಂತಹ ನಿರ್ಧಾರ ಬಹಳಷ್ಟು ಒಳ್ಳೆಯದಿದೆ. ಈ ಒಂದು ಏನಂತ ನಿರ್ಧಾರ ಮುಂದುವರೆದರೆ ಬಹಳಷ್ಟು ಮಕ್ಕಳ ಭವಿಷ್ಯ ಉಜ್ವಲ ಆಗುತ್ತೆ ಅನ್ನುವಂತಹ ಮನೋಭಾವನೆ ನಮ್ಮದು. ಇಲ್ಲ, ಅದು ನಿಜ. ಯಾಕಂದರೆ ಇವಾಗ ಇನ್ನೊಂದು ನಾವು ಮುಖ್ಯವಾಗಿ ಈ ಮೊಬೈಲ್ ವಿಚಾರದಲ್ಲಿ ನಾವು ಮುಖ್ಯವಾಗಿ ಅಬ್ಸರ್ವ್ ಮಾಡಿದ್ದೇನಂತಂದರೆ, ಯಾವತ್ತು ಮಕ್ಕಳ ಕೈಗೆ ಮೊಬೈಲ್ ಸಿಕ್ತೋ ಮಕ್ಕಳು ದೈಹಿಕ ಚಟುವಟಿಕೆಗಳನ್ನೇ ಬಂದಾಗೋಗ್ಬಿಟ್ಟಿದೆ. ಮೊದಲು ನಾವೆಲ್ಲ 19th century 90s ಕಿಡ್ ಅಂತ ಅನ್ಬೋದು. ನಮ್ಮ ಟೈಮಲ್ಲಿ ಮೊಬೈಲ್ ಇರಲಿಲ್ಲ, ಲ್ಯಾಂಡ್ಲೈನು ಜಸ್ಟ್ ಅವಾಗ ಇಂಟ್ರೊಡ್ಯೂಸ್ ಆಗಿತ್ತು. ನಾವೆಲ್ಲ ಹೆಂಗಂದರೆ ಸ್ಕೂಲ್ ಮುಗಿಸಿ ಶಾಲೆ ಬಿಟ್ಟ ತಕ್ಷಣವೇ ನಮ್ಮದು ಹೊಳೆಗೆ ಹೋಗೋದು, ಸ್ನಾನ ಮಾಡೋದು, ಆಟ ಪಾಠ. ನಾವು ಬುಕ್ಕಲ್ಲಿ ಓದೋದಕ್ಕಿಂತ ಹೊರಗಡೆನೇ ನಾವು ನಾಲೆಜ್ ತೊಗೊಂಡಿದ್ದು ಜಾಸ್ತಿ ಇತ್ತು. ಬಟ್ ಇವಾಗ ಹೆಂಗಾಗಿದೆ ಅಂದರೆ ನಾವಿರೋ ಟೈಮಲ್ಲಿರೋ ಸಿಲೆಬಸ್ಗೂ ಈಗಿನ ಸಿಲೆಬಸ್ಗೂ ಸಾಕಷ್ಟು ಒಂದು ಬದಲಾವಣೆ ಆಗಿದೆ. ಮಕ್ಕಳ ಮೇಲೆ ಒಂದು ಶೈಕ್ಷಣಿಕವಾಗಿಯೂ ಕೂಡ ಸಾಕಷ್ಟು ಒತ್ತಡಗಳಿಗೆ ಬೀಳ್ತಾಯಿದೆ. ಯಾಕಂದರೆ ನಾವು SSLC ಅಂದರೆ ನಾವು ಪ್ರೌಢಶಾಲೆಯಲ್ಲಿ ಕಲಿತಂಥ ಒಂದು ಕೆಲವೊಂದಿಷ್ಟು ಗಣಿತ, ಇಂಗ್ಲೀಷು, ಗ್ರಾಮರ್ಗಳನ್ನ ಇವಾಗ ಪ್ರೈಮರಿ ಸ್ಕೂಲಲ್ಲೇ ಇಂಪ್ಲಿಮೆಂಟೇಷನ್ ಮಾಡ್ತಾಯಿದ್ದಾರೆ. ಇದರಿಂದ ಮಕ್ಕಳ ಮಾನಸಿಕತೆಗೂ ಕೂಡ ಅಂದರೆ ಅವರ ಒಂದು ಮೈಂಡ್ ಸೆಟ್ಗೂ ಕೂಡ ಒಂದು ಹೆವಿ ಆಗ್ತಾಯಿದೆ.
ಇದೊಂದು. ಇದರ ಮಧ್ಯದಲ್ಲಿ ಈ ಮೊಬೈಲ್ ಭರಾಟೆ ಒಂದು. ಇವೆರಡಕ್ಕೂ ಸೇರಿಕೊಂಡು ಮಕ್ಕಳ ಪರಿಸ್ಥಿತಿ ಹೆಂಗಾಗೋಗ್ಬಿಟ್ಟಿದೆ ಅಂದರೆ, ಮೊಬೈಲ್ ಇಲ್ಲ ಅಂದರೆ ಹೋಮ್ವರ್ಕ್ ಇಲ್ಲ, ಮೊಬೈಲ್ ಇಲ್ಲ ಅಂದರೆ ಊಟ ಇಲ್ಲ, ಮೊಬೈಲ್ ಇಲ್ಲ ಅಂದರೆ ಬೇರೆ ಆ್ಯಕ್ಟಿವಿಟೀಸೇ ಇಲ್ಲ, ಮೊಬೈಲ್ ಇಲ್ಲ ಅಂದರೆ ಒಂದು ಸುಮ್ಮನೆ ಇವತ್ತು ನೀವು ಮೊಬೈಲ್ ಕೊಟ್ಟಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಮೊಬೈಲ್ ಕುತ್ಕೊಂಡ್ಬಿಡ್ತಾರೆ ಒಂದು ಸುಮ್ಮನೆ. ಇದಾಗಬಾರ್ದು. ಇದರಲ್ಲಿ ಸರ್ಕಾರ ಏನು ಒಂದು ದಿಟ್ಟ ಹೆಜ್ಜೆ ತಗೋಬೇಕು ಇದರಲ್ಲಿ, ಮೊಬೈಲ್ ಬ್ಯಾನ್ ಅನ್ನೋದು. ಒಂದು ವೇಳೆ ಸರ್ಕಾರ ದಿಟ್ಟ ಹೆಜ್ಜೆ ಇಟ್ಟು ಮೊಬೈಲನ್ನು ಬ್ಯಾನ್ ಮಾಡಿದ್ರೆ ಪಾಲಕರು ಇದನ್ನು ಸ್ವಾಗತಿಸಿದ್ದಾರೆ. ಸಾಕಷ್ಟು ಪಾಲಕರು ನೀವು ಹೇಳ್ದಂಗೆ ಖುಷಿಪಟ್ಟಿದ್ದಾರೆ. ಇದ್ರ ಜೊತೆಗೆ ಪಾಲಕರ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಹೆಂಗಂದರೆ ಸರ್ಕಾರ ಬ್ಯಾನ್ ಮಾಡಿಬಿಡ್ತ್ರಿ, ತದನಂತರದಲ್ಲಿ ಪಾಲಕರು ಏನು ಮಾಡಬೇಕು, ಮಕ್ಕಳಿಗೆ ಅವರ ಒಂದು ಮನಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಪಾಲಕರು ಮಾಡಬೇಕು. ಹೋಗಪ್ಪ ಮೊಬೈಲ್ ಇಲ್ಲ, 4 ಜನ ಫ್ರೆಂಡ್ಸ್ ಸೇರಿಸ್ಕೊ, ಆಟ ಆಡ್ರಿ, ಏನಾದರೂ ಬೇರೆ ಬೇರೆಗಳ ಆ್ಯಕ್ಟಿವಿಟೀಸ್ ಮಾಡಿರಿ ಅನ್ನೋದನ್ನು ಮಕ್ಕಳಲ್ಲಿ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸನ ಪಾಲಕರು ಮಾಡಬೇಕು. ಆವಾಗ ಮಾತ್ರ ಸರ್ಕಾರ ತಗೊಂಡು ನಿರ್ಧಾರ, ಪಾಲಕರ ಆತ್ಮಸ್ಥೈರ್ಯ ಎರಡೂ ಸೇರಿದಾಗ ಮಾತ್ರ ಒಂದು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಇದೊಂದು ಉತ್ತಮವಾದ ಪ್ರಕ್ರಿಯೆ ಇರ್ಬೋದು. ಆವಾಗಲೇ ಸರ್ ಹೇಳ್ತಾ ಬಂದರೆ ಏನಂತ, ಮಕ್ಕಳಲ್ಲಿ ಈ ದೈಹಿಕ ಚಟುವಟಿಕೆಗಳು ಕಡಿಮೆ ಆಗ್ತಾವೆ. ಇದ್ರ ಜೊತೆಗೆ ಏನಂತಂದರೆ ಸಾಮಾಜಿಕ ಸಂಬಂಧಗಳಿಂದ ಕೂಡ ಇವತ್ತು ನಾವು ದೂರ ಇರುವಂಥ ಪರಿಸ್ಥಿತಿ ಬಂದಿದೆ. ಏನಂತಂದರೆ ಕೇವಲಪ್ಪ ನಮಗೆ ಫೋನ್ ಇತ್ತು ಅಂತಂದರೆ ಎಲ್ಲೋ ದೂರದಲ್ಲಿರೋರ ಜೊತೆಗೆ ನಾವು ಇಲ್ಲೇ ಫೋನಲ್ಲಿ ಮಾತಾಡಿ ಮುಗಿಸ್ಬಿಡ್ತೀವಿ. ಆದರೆ ಹಿಂದೊಂದು ದಿನ ಇತ್ತು ಏನಂತಂದರೆ, ನಾವು ಶಾಲೆ ಕಲಿಯುವಾಗ 19th ಸೆಂಚುರಿ ಅಂತ ಹೇಳ್ತಾ ಬಂದ್ರಿ, ನಾವು ಶಾಲೆ ಕಲಿಯುವಾಗ ಅಥವಾ ನಮ್ಮ ಪೂರ್ವಜರು ಹೇಳ್ತಾಯಿದ್ರು, ಯಾರೋ ಒಂದು ಮನೆಯಲ್ಲಿ ತೀರ್ಕೊಂಡ್ರೂ ಕೂಡ ಇಲ್ಲಿಂದ ಹೋಗಿ ಆ ಊರಿಗೊಂದು ಮನುಷ್ಯನೇ ಹೋಗಿ ಸುದ್ದಿ ಮುಟ್ಟಿಸಿ ಆತ ಮನೆ ಮರಳಿ ಬಂದಾದ ತಕ್ಷಣ ಇಲ್ಲಿ ಏನಂತಂದರೆ ಆತನ ಶವ ಸಂಸ್ಕಾರ ನಡೆಯುವಂಥದ್ದು, ಮನೆಯಲ್ಲಿ ತೀರ್ಕೊಂಡವರ ಶವ ಸಂಸ್ಕಾರ ನಡೆಯುವಂಥದ್ದಿತ್ತು. ಆದರೆ ಇವತ್ತೇನಿಲ್ಲ, ಎಲ್ಲವೂ ಫೋನ್ ಮೇಲೆ ನಿಂತಿರುವಂಥದ್ದು. ಈಗ ನಾವೇ ಹೊರಗಡೆ ಹೋಗ್ತಾ ಇದ್ದರೆ ಮಕ್ಕಳು ಮಾರ್ಕೆಟಲ್ಲಿ ನಮ್ಗೆ ತೊಂದರೆ ಮಾಡ್ತಾರೆ, ಅಥವಾ ಯಾವುದೋ ಒಂದು ಫಂಕ್ಷನ್ಗೆ ಹೋದರೆ ಮಕ್ಕಳು ಕಿರಿಕಿರಿ ಮಾಡ್ತಾರೆ ಅಂತ ಏನು ಮಾಡ್ತೀವಿ, ನಾನು ಬರೋವರೆಗೂ ನೀನು ಫೋನ್ ನೋಡ್ತಾ ಇರಪ್ಪ ಅನ್ನುವಂಥದ್ದನ್ನೇ ನಾವೇ ಹೇಳ್ತಾ ಇದ್ದೀವಿ. ನಾವೇ ಪಾಲಕರಾದಂಥವು ನಾವೇ ಹೇಳ್ತೀವಿ. ಹಾಗಾಗಿ ಮಕ್ಕಳಿಗೆ ಏನಂತಂದರೆ ಸಾಮಾಜಿಕ ಚಟುವಟಿಕೆಗಳಿಂದ, ಅಂದರೆ ಸಾಮಾಜಿಕ ಸಂಬಂಧಗಳಿಂದ ಅವರು ದೂರ ಇರುವಂಥದ್ದು. ನನ್ನ ಸಂಬಂಧಿಕರು ಯಾರು, ನನಗೆ ಅಕ್ಕಪಕ್ಕದವ್ರು ಯಾರು ಎನ್ನುವಂಥದ್ದು ಯಾವುದೂ ಚಟುವಟಿಕೆಗಳಿಲ್ಲ. ನಮ್ಮ ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಎನ್ನುವಂತಹದ್ದು ಕೂಡ ಇವತ್ತು ಸಿಟಿ ಲೆವೆಲಲ್ಲಿ ಬದುಕೋರು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಯಾಕಂತಂದರೆ ಕೇವಲ ಮಕ್ಕಳು ಏನಾಗಿದ್ದಾರೆ, ಪುಸ್ತಕದ ಬೆನ್ನು ಹತ್ತಿದ್ದಾರೆ, ಮೊಬೈಲ್ ಫೋನಿನ ಬೆನ್ನು ಹತ್ತಿದ್ದಾರೆ. ಅವರು ಹೋದರೆ ಶಾಲೆಗೆ ಹೋಗ್ತಾರೆ, ಬಿಟ್ಟರೆ ಮನೆಗೆ ಬಂದ ತಕ್ಷಣ ಈ ಏನಂತಾರೆ ಹೋಮ್ವರ್ಕ್ ಇರುವಂಥದ್ದು ಫೋನಲ್ಲಿ. ಹಾಗಾಗಿ ಮಕ್ಕಳು ಕಾಡಿಸ್ತಾರೆ, ಅವ್ರಿಗೆ ಸುಸ್ತಾಗಿದೆ ಅನ್ನೋದಕ್ಕೆ ನಾವೇನು ಮಾಡ್ತೀವಿ, ಫೋನ್ಗಳನ್ನ ಕೊಡ್ತಾ ಹೋಗ್ತೀವಿ. ಅವರು ಇವೆರಡರ ಜೊತೆಗೆ ಅವರ ಸಂಬಂಧ, ನೇರ ಸಂಬಂಧ ಯಾರೂ ಬೇಕಾಗಿಲ್ಲ ಅವರಿಗೆ. ಮೊಬೈಲ್ ಒಂದಿತ್ತಂದರೆ ಇಡೀ ಜಗತ್ತು ನನ್ನ ಕೈಯಲ್ಲಿದೆ ಅನ್ನುವಂಥದ್ದು. ಇದ್ರ ಜೊತೆಗೆ ಇನ್ನೊಂದು ಏನಂತಂದರೆ, ಬಹಳ ನಾವು ಇಲ್ಲಿ ವಿಷಾದಕರದಂತಹ ಸಂಗತಿ ಏನಂತಂದರೆ ಸರ್, ಈ ಮೊಬೈಲ್ ಫೋನಿಂದ ಈ ಸಮಾಜಕ್ಕೆ ಹಾನಿಯಾಗುವಂಥ ಚಟುವಟಿಕೆಗಳಲ್ಲಿ ಮಕ್ಕಳು ಬಹಳಷ್ಟು ಭಾಗಿಯಾಗಿದ್ದನ್ನು ನಾವು ಕಾಣ್ತಾ ಇದ್ದೇವೆ. ದೇಶಕ್ಕೆ ಹಾನಿಯಾಗುವಂಥ ಚಟುವಟಿಕೆಗಳಲ್ಲೂ ಕೂಡ ಸುಮಾರು 2-3 ವರ್ಷಗಳಲ್ಲಿ ನಮ್ಮ ದೇಶದಲ್ಲಿರುವಂತಹ ಎಷ್ಟೋ ಏನಂತಂದರೆ, ಈಗ ನಾವು ಆರ್ಮಿ ಅಂತಂದರೆ ಸೈನಿಕರ ಬಗ್ಗೆ ನಾವು ಮಾತನಾಡ್ತಾ ಹೋದಾಗ ನಮ್ಮ ದೇಶದಲ್ಲಿರುವಂಥ ಎಷ್ಟೋ ವಿಷಯಗಳನ್ನು ಬೇರೆ ಕಡೆ ಸ್ಫೋಟ ಆಗುವಂಥ ವಿಚಾರಗಳು ಕೂಡ ಇಂತಹ ಏನಂತಂದರೆ ಅಪ್ರಾಪ್ತ ವಯಸ್ಸಿನ ಮಕ್ಕಳ ಮೂಲಕವಾಗಿಯೇ ವಿಷಯಗಳನ್ನು ರವಾನೆ ಮಾಡುವಂಥದ್ದು ಕೂಡ ನಡೀತಾ ಬಂತು. ಹಾಗಾಗಿ ಮಕ್ಕಳು ಏನಂತಂದರೆ ಮಾರಕಗಳಿಗೆ ಏನಂತಂದು ಇವತ್ತು ಬಲಿಯಾಗ್ತಾ ಇದ್ದಾರೆ. ಅವ್ರ ಕಡೆಗೆ ಈ ಮೊಬೈಲ್ಗಳನ್ನು ಕೊಡದೆ ಹೋದರೆ ಈ ಎಲ್ಲ ಚಟುವಟಿಕೆಗಳಿಂದ ಅವ್ರು ಏನಂತಂದರೆ ದೂರ ಇರುವಂಥದ್ದು. ಇವತ್ತೇನಾಗ್ತಾ ಇದೆ ಅಂತಂದರೆ, ಯಾವುದೋ ಒಂದು ಮೂಲೆಯಲ್ಲಿ ಕುತ್ಕೊಂಡು ಇಂಥ ಒಂದು ವಿಷಯನ ನೀನು ಮುಟ್ಟಿಸಪ್ಪ ಅಂತಂದರೆ ಸಾಕು, ಮಗುವಿಗೆ ಏನಂತಂದರೆ ಅದೊಂದು ಕ್ಯೂರಿಯಾಸಿಟಿ. ಆ ಕ್ಯೂರಿಯಾಸಿಟಿಯನ್ನು ಬೆಳೆಸ್ಕೊಂಡು ಅದಕ್ಕೆ ಗೊತ್ತಿಲ್ಲ ಯಾವುದು ಹಾನಿ ಮಾಡುವಂಥ ವಿಷಯ, ಯಾವುದು ಒಳ್ಳೆಯ ವಿಷಯ. ಕೇವಲ ಏನಂತಂದರೆ ಅದಕ್ಕೆ ಅದೊಂದು ಕ್ಯೂರಿಯಾಸಿಟಿಯಾಗಿ ವಿಷಯಗಳನ್ನು ಸ್ಪ್ರೆಡ್ ಮಾಡ್ತಾ ಹೋಗುತ್ತೆ. ಅದು ಟಾರ್ಗೆಟ್ ಏನಂದರೆ ಮಕ್ಕಳಿಗೆ ಈ ಟಾರ್ಗೆಟ್ ನೀವು ಕಂಪ್ಲೀಟ್ ಮಾಡಿ ಅದನ್ನು ಮಾಡ್ತಾ ಹೋಗುತ್ತೆ. ಹಾಗೆಯೇ ಮೊಬೈಲಲ್ಲಿ ಕಾಣಬಾರ್ದನ್ನು ಏನಂತಂದರೆ ನೋಡಬಾರ್ದನ್ನು ನೋಡುವಂಥದ್ದು. ಇವತ್ತೇನಾಗಿದೆ ಅಂತಂದರೆ ಮೊಬೈಲ್ಗಳಲ್ಲಿ ಎಲ್ಲವೂ ಒಳ್ಳೆಯದೇ ಇದೆ ಅಂತಲ್ಲ, ಸುಮಾರಷ್ಟು ಕೆಟ್ಟ ವಿಷಯಗಳನ್ನು ನಾವೆಲ್ಲ ಆವಾಗಲೇ ಹೇಳಿದ್ವಿ, ಮತ್ತೆ ಅದನ್ನೇ ಹೇಳೋದು, ನಾವೆಲ್ಲ 90th ಸೆಂಚುರಿ ಅಂತ. ನಾವೆಲ್ಲ ಓದಬೇಕಾದ್ರೆ ನಮಗೆ 9th 10th ಬರಬೇಕಾದ್ರೆ ಕೂಡ ವೈಯಕ್ತಿಕ ಬದುಕಿನ ಬಗ್ಗೆ ನಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ. ಇವತ್ತು ನಾವು 7th ಸ್ಟ್ಯಾಂಡರ್ಡ್ ಮಕ್ಕಳಲ್ಲೂ ಕೂಡ ಈ ಏನಂತಂದರೆ ಸಾಂಸಾರಿಕ ಜೀವನಗಳ ಬಗ್ಗೆ ನಾವು ನೋಡ್ತೇವೆ, ಕೇಳ್ತೇವೆ ಆ ಮಕ್ಕಳ ಹತ್ರ. ಅಂದರೆ ಅಷ್ಟೊಂದು ಪ್ರಬುದ್ಧತೆ ಬಂದುಬಿಟ್ಟಿದೆ ಇವತ್ತು ಮಕ್ಕಳಲ್ಲಿ. ಏನಂತಾರೆ ಮೊಬೈಲ್ಗಳಲ್ಲಿ ಕೂಡ ಅಶ್ಲೀಲವಾದಂತಹ ಚಿತ್ರಗಳನ್ನು ಕೂಡ ಮಕ್ಕಳು ಇವತ್ತು ವೀಕ್ಷಣೆ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲದಕ್ಕೂ ಒಂದೇ ಏನಂತಂದರೆ ಮೊಬೈಲ್ ಫೋನನ್ನು 16 ವರ್ಷದ ಮಕ್ಕಳಲ್ಲಿ ಬ್ಯಾನ್ ಅನ್ನುವಂಥ ವಿಷಯವನ್ನು ಸರ್ಕಾರ ತಂತು ಅಂತಂದರೆ ಎಲ್ಲ ವಿಷಯಗಳು ಸರ್ ಏನಂತಂದರೆ ಈ ಖಿನ್ನತೆ ಅನ್ನೋದು ಕಡಿಮೆ ಆಗುವುದು, ಏಕಾಗ್ರತೆ ಅನ್ನೋದು ಕಡಿಮೆ ಆಗುವುದು, ಸಮಾಜ ಚಟುವಟಿಕೆಗಳಿಂದ ಅವರು ದೂರ ಇರುವಂಥದ್ದಾಗಿರ್ಬೋದು, ಇವೆಲ್ಲವೂ ಕಡಿಮೆ ಆಗ್ತಾ ಬಂದು ಸಮಾಜದಲ್ಲಿ ಒಬ್ಬ ಏನಂತಂದರೆ ಪ್ರಬುದ್ಧ ವ್ಯಕ್ತಿ ಆತ ಆಗಬಹುದು ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗತ್ತೆ. ಅಲ್ಲ, ಅದು ನಿಜ. ಯಾಕಂದರೆ ಮೊಬೈಲ್ ಬಳಕೆ ಹೆಂಗಾಗ್ಬಿಟ್ಟಿದೆ ಅಂದರೆ ಮಕ್ಕಳಲ್ಲಿ ಅದು ಒಂಥರ
ಅದು ಬಿಟ್ಟರೆ ಬೇರೆ ಪ್ರಪಂಚ ಇಲ್ಲ ಅನ್ನೋ ಒಂದು ಇದಕ್ಕೆ ಹೋಗ್ಬಿಟ್ಟಿದೆ. ಬರೀ ಮಕ್ಕಳು ಮಾತ್ರ ಅಲ್ಲ, ಇವಾಗ ಪ್ರತಿಯೊಬ್ಬರೂ ಅದೇ ಆಗಿದೆ. ಬರೀ ಮಕ್ಕಳ ವಿಚಾರನೇ ನಾವು ಇಷ್ಟೊತ್ತು ಮಾತಾಡಿದ್ವಿ. ನಾನು ಪ್ರಬುದ್ಧರಲ್ಲೂ ಬರ್ತೀನಿ. ಪ್ರಬುದ್ಧರು ಎಲ್ಲರಲ್ಲೂ ನಾನು ಏನಂದರೆ, ಇವಾಗ ಮೊದಲೆಲ್ಲ ಒಂದು ಸಮಕಾಲೀನರು ಒಂದು ಕಡೆ ಎಲ್ಲೋ ಕೂತ್ಕೊಂಡು ಹರಟೆ ಹೊಡೆಯೋದಾಗಲಿ, ಎಲ್ಲರೂ ಸೇರಿ ಈ ಒಂದು ನಮ್ಮ ಸಾಂಸ್ಕೃತಿಕ ಹಬ್ಬಗಳು ಬಂದಾಗ ಎಲ್ಲರೂ ಸೇರೋದಾಗಲಿ, ಎಲ್ಲ ಒಂದು ಕಾರ್ಯಚಟುವಟಿಕೆಗಳು ನಡೀತಿತ್ತು. ಇವಾಗ ಹಂಗಾಗಿಲ್ಲ. ಎಲ್ಲ ಬರೀ ಮೊಬೈಲ್ ಎಲ್ಲರೂ ಒಬ್ಬೊಬ್ಬರೇ ಅವರವರೇ ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಬಿಡ್ತಾರೆ. ಮೊದಲಿಲ್ಲ, ನೀ ಬಾ ನಾ ಬಾ, ಅಲ್ಲಿದೆಯಾ ಇಲ್ಲಿದೆಯಾ, ಎಲ್ಲರೂ ಹುಡ್ಕೊಂಡು ಹೋಗಿ ಎಲ್ಲೋ ಒಂದು ಕಡೆ ಕಟ್ಟೆ ಕೆಳಗಡೆನೋ ನೆರಳಲ್ಲೋ ಚೌಕಾಬಾರ ಆಡೋದು, ಇನ್ನೊಂದು ಮತ್ತೊಂದು ಏನೇನೋ ಕಾರ್ಯಚಟುವಟಿಕೆಗಳು ದೊಡ್ಡವರು ಸೇರ್ಕೊತಾಯಿದ್ರು. ಅಂದರೆ ರಿಟೈರ್ಡ್ ಆದವರು ಕೂಡ ಈ ರೀತಿ ಒಂದು ತಮ್ಮ ಸಮಯವನ್ನು ಕಳೀತಾಯಿದ್ರು. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಅವರು ಕೂಡ ಮೊಬೈಲಲ್ಲೇ. ಇವಾಗ ಹೆಂಗಂದರೆ ಮನೆ ಮೊದಲ ಪಾಠಶಾಲೆ. ಇವಾಗ ನಾವು ಮನೆಯಲ್ಲಿ ಪಾಲಕರಾದವರು ನಾವು ಮೊಬೈಲ್ ಬಿಟ್ಟು ನಾವು ಬೇರೆ ಬೇರೆ ಒಂದು ಕಾರ್ಯಚಟುವಟಿಕೆಗಳು ತೊಡ್ಕೊಂಡಿದ್ರೆ ನಮ್ಮ ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ. ಅದು ಬಿಟ್ಟು ನಾವೇ ಎದ್ದ ತಕ್ಷಣ ನ್ಯೂಸ್ ಪೇಪರನ್ನು, ಇವಾಗ ಹೆಂಗಾಗಿದೆ ಅಂದರೆ ಈ ನ್ಯೂಸ್ ಪೇಪರ್ ಕೂಡ ಮೊಬೈಲಲ್ಲೇ ಓದುವಂಥ ಒಂದು ಪ್ರವೃತ್ತಿ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಇವೆಲ್ಲಗಳನ್ನು ನೋಡಿದಂಥ ಮಕ್ಕಳು ಕೂಡ ಮೊಬೈಲ್. ಆದ್ದರಿಂದ ಸರ್ಕಾರದ ಪಾಲು ಎಷ್ಟು ಇದೆಯೋ ಮೊಬೈಲ್ ಬ್ಯಾನ್ ಮಾಡೋ ಅಷ್ಟರಲ್ಲಿ, ಅಷ್ಟೇ ಸಮಪಾಲು ಪಾಲಕರದ್ದು ಇದೆ. ನಾವು ಕೂಡ ಮೊಬೈಲು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ಬಳಸಿ, ತದನಂತರದಲ್ಲಿ ಬಿಟ್ಟು ಬಿಡಿ. ಸುದ್ದಿ ಮಾಧ್ಯಮಕ್ಕೂ ಕೂಡ ಸಾಕಷ್ಟು ಇವಾಗ ಟಿ ವಿ ಚಾನಲ್ಗಳಿವೆ. ಟಿ ವಿ ಚಾನಲ್ಗಳ ಮುಖಾಂತರ ನ್ಯೂಸ್ ನೋಡ್ಬೋದು. ಆಮೇಲೆ ಪೇಪರ್ಗಳು, ದಿನಪತ್ರಿಕೆಗಳ ಮುಖಾಂತರನೂ ನಾವು ಸುದ್ದಿ ಮಾಧ್ಯಮ ನೋಡ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸುದ್ದಿಗಳು ಬರುತ್ತೆ. ಆದ್ದರಿಂದ ಸಾಕಷ್ಟು ಜನ ಇದಕ್ಕೆ ಮೊಬೈಲ್ಗಳಿಗೆ ಅಡಿಕ್ಟ್ ಆಗಿದ್ದಾರೆ. ನೋಡೋಣ, ನಾವು ಸೋಷಿಯಲ್ ಮೀಡಿಯಾ ಕೆಟ್ಟದ್ದು ಅಂತ ಹೇಳಲ್ಲ. ಸೋಷಿಯಲ್ ಮೀಡಿಯಾ ಒಳ್ಳೆಯದೇ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಒಂದು ಉತ್ತಮ ಸಂದೇಶಗಳು ಬರುತ್ತವೆ. ಅದನ್ನು ನಾವು ಅದಕ್ಕೆ ಅಡಿಕ್ಟ್ ಆಗಬಾರ್ದು. ಎಷ್ಟರ ಮಟ್ಟಿಗೆ ಯೂಸ್ ಮಾಡಬೇಕು ಅಷ್ಟರ ಮಟ್ಟಿಗೆ ಮಾತ್ರನೇ ನಾವು ಏನು ಪಾಲಕರಾದಂಥವ್ರು, ನಾವು ಸಮಾಜದಲ್ಲಿ ಜವಾಬ್ದಾರಿ ಇರುವಂಥ ನಾಗರಿಕರಾದಂಥವ್ರು ಕೂಡ ನಾವು ಮೊಬೈಲನ್ನು, ಸೋಷಿಯಲ್ ಮೀಡಿಯಾಗಳನ್ನು ಎಷ್ಟು ಬೇಕೋ ಅಷ್ಟು ಬಳಸಿ, ಇನ್ನು ಮಿಕ್ಕಿರೋ ಕಾಲನ ಅಂದರೆ ಸಾಕಷ್ಟು ಒಂದಿಷ್ಟು ಸಮಯಗಳನ್ನು ತಗೊಂಡು ನಮ್ಮ ಮಕ್ಕಳ ಒಂದು ಕಾರ್ಯಚಟುವಟಿಕೆಗಳು, ನಮ್ಮ ಮಕ್ಕಳ ಒಂದು ಸರ್ವತೋಮುಖ ಅಭಿವೃದ್ಧಿಗೆ, ಅಂದರೆ ಅವರ ದೈಹಿಕವಾಗಿ, ಮಾನಸಿಕವಾಗಿ, ಶೈಕ್ಷಣಿಕವಾಗಿ ಅವರ ಒಂದು ಅವರ ಸಮತೋಲನ ಕಾಯೋದರಲ್ಲಿ, ಅವರನ್ನು ಆ ಒಂದು ಎಲ್ಲ ಇದರಲ್ಲಿ ಅವರ ಆತ್ಮಸ್ಥೈರ್ಯನ ತುಂಬುವುದರಲ್ಲಿ ಪಾಲಕರ ಒಂದು ಪಾತ್ರನೂ ತುಂಬ ಮಹತ್ವದ್ದಾಗಿದೆ. ಈಗ ಏನಂತಂದರೆ ಇದು ಮೊಬೈಲ್ ಬಳಕೆಯಿಂದ ಆಗುತ್ತಿರುವಂತಹ ದುಷ್ಪರಿಣಾಮ ಎನ್ನುವಂಥ ವಿಷಯ ಮಾತಾಡಿದ್ವಿ ಸರ್. ಈಗೇನಪ್ಪ ಅಂತಂದರೆ ಈ ಮೊಬೈಲ್ ಫೋನ್ಗಳನ್ನು ಮಕ್ಕಳಿಗೆ ಕೊಡದೆ ಹೋದರೆ ಮುಂದೆ ಏನೆಲ್ಲ ಆಗುತ್ತೆ, ಅದರಿಂದ ಲಾಭಗಳೇನು ಎನ್ನುವಂಥದ್ದು. ಒಂದೇ ಏನಂತಂದರೆ ಕೇವಲ ನಾವೇನಂತಂದರೆ ಅದು ಇದು ಬೇಡ, ಸೋಷಿಯಲ್ ಮೀಡಿಯಾ ನಮಗಿದ್ರೇ ಬದುಕ್ತೀವಿ, ಇಲ್ಲದಿಲ್ಲ ಬದುಕುವುದಿಲ್ಲ ಅಂತಲ್ಲ. ನಮ್ಮ ಆರೋಗ್ಯ ಕೂಡ ಇದರಲ್ಲಿ ಬಹಳಷ್ಟು ಮುಖ್ಯವಾದಂಥದ್ದು. ನಮಗೆ ಮೊಬೈಲ್ ಫೋನ್ ಇಲ್ಲ ಅಂತಂದರೆ ಇವತ್ತು ನಾವು ಆರೋಗ್ಯವಾಗಿ ಬದುಕಬಹುದು. ಒಂದೇ ಒಂದು ನಮ್ಮ ಆರೋಗ್ಯ ನಮ್ಮ ಕೈಲಿದೆ ಅಂತ ಹೇಳ್ತೀವಲ್ವ. ನಾವು ದಿನದ 24 ಗಂಟೆಗಳ ಕಾಲವೂ ಕೂಡ ಮೊಬೈಲಲ್ಲೇ ಇದ್ದರೆ ನಮ್ಮ ಆರೋಗ್ಯ ಎಲ್ಲಿದೆ? ನಾವು ಏನಂತಂದರೆ ರಾತ್ರಿ ಮಲ್ಕೊಳ್ಬೇಕಾದ್ರೂ ಕೂಡ ಇವತ್ತೇನಂತಂದರೆ ಸುಮಾರು 12 ಗಂಟೆವರೆಗೂ ಕೂಡ ಫೋನ್ ನೋಡ್ತೀವಿ. 12 ಗಂಟೆ ನಂತರ ಫೋನ್ ಸೈಡಿಗಿಟ್ಟು ಮಲ್ಗಕ್ಕೆ ಹೋಗ್ತೀವಿ. ಅವಾಗ ನಮ್ಗೆ ನಿದ್ದೆನೇ ಬರುವುದಿಲ್ಲ. ಈಗ ನಾವೇನಂತಂದರೆ ಮೊಬೈಲ್ ಫೋನ್ ಇಲ್ಲದೆ ಹೋದರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ. ಮಕ್ಕಳಿಗೆ ಏನಂತಂದರೆ ನಾವೇ ಸಂಜೆ ಹೊತ್ತು ಫೋನ್ಗಳನ್ನು ಕೈಯಲ್ಲಿ ಹಿಡ್ಕೊಂಡು ಕೂಡದೆ ಹೋದರೆ ಏನಂತಂದರೆ ಸುಮಾರು ನಮ್ಮ ಈ ಕರ್ನಾಟಕದಲ್ಲಿ, ಅದರಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆ ಸುಮಾರು ಒಂದು 2-3 ಹಳ್ಳಿಗಳಲ್ಲಿ ನಾವು ನೋಡ್ತಾ ಬಂದ್ವಿ. ಹಲಗ ಅನ್ನುವಂಥ ಒಂದು ಗ್ರಾಮ ಆಗಿರ್ಬೋದು, ಮತ್ತೆ ಒಂದು ಗ್ರಾಮಲ್ಲಿ ಸಂಜೆ 6ರಿಂದ ರಾತ್ರಿ 10ರವರೆಗೂ ಅಲ್ಲಿ ಏನಂತಂದರೆ ನೆಟ್ವರ್ಕ್, ಮೊಬೈಲ್ ಫೋನ್ ಹಾಗೂ ಟಿವಿಗಳನ್ನು ಬಂದ್ ಮಾಡಿ ಮಕ್ಕಳಿಗೆ ಓದಲಿಕ್ಕೆ ಅನುಕೂಲ ಮಾಡಿಕೊಡ್ಲಿ ಅಂತ ಸುಮಾರು ದಿನಗಳಿಂದ ಏನಂತಂದರೆ ಒಂದು ಪ್ರಕ್ರಿಯೆಯಲ್ಲಿ ನಡೀತಾ ಬಂದಿದೆ. ಇದೇ ಒಂದು ಪ್ರಕ್ರಿಯೆ ಇಡೀ ಎಲ್ಲ ಕಡೆ ನಡೆದು ಹೋದರೆ ಮಕ್ಕಳೇನಂತಂದರೆ ಸರ್ವತೋಮುಖ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು. ನಾವೇನಂತಂದರೆ ಇವತ್ತು ಮೊಬೈಲ್ ಫೋನನ್ನು ಹಿಡ್ಕೊಳ್ತೀವಿ, ಬಿಟ್ಟರೆ ನಾವು ಹೆಣ್ಮಕ್ಳು ಏನು ಮಾಡ್ತೀವಿ, ಸಂಜೆ 6 ಆಯಿತು ಅಂತಂದರೆ ಧಾರಾವಾಹಿಗಳ ಕಡೆಗೆ ನಮ್ಮ ಗಮನ. ಈಗ ಇವೆರಡೂ ನಾವು ಬಿಟ್ಟು ಹೋದರೆ ಮಕ್ಕಳ ಕಡೆಗೆ ನಮ್ಮ ಗಮನ ಹೋಗುತ್ತೆ. ಮಗು ಏನು ಮಾಡ್ತಾ ಇದೆ, ಇವತ್ತು ಅವರು ಬುಕ್ಕಲ್ಲಿ ಏನು ಹಾಕೊಟ್ಟಿದ್ದಾರೆ ಅನ್ನೋದ್ರಿಂದ ಹಿಡಿದು ಮಗುವಿಗೆ ಅಭ್ಯಾಸ ಮಾಡ್ತಾನೋ ಹೋದರೆ ನಾವೆಲ್ರಿಗೂ ಏನಂತಂದರೆ ಒಂದೇ ಆಸೆ, ನಮ್ಮ ಮಗ ಒಳ್ಳೆ ನೌಕರಿ ಹಿಡಿಬೇಕು, ನಮ್ಮ ಮಗ ಏನಂತಂದರೆ ಒಳ್ಳೆಯವನಾಗಿರಬೇಕು. ಇದನ್ನು ನಾವು ಮಾಡಿದರೆ ಮೊಬೈಲ್ ಫೋನು, ಈ ಟಿ ವಿ ಧಾರಾವಾಹಿಗಳನ್ನು ನೋಡೋದು, ಟಿ ವಿ ಮತ್ತು ಏನಂತಂದರೆ ಮೊಬೈಲ್ ಫೋನ್ಗಳನ್ನು ನೋಡೋದು ನಾವು ಬಿಟ್ಟರೆ ಮಕ್ಕಳ ಕಡೆಗೆ ನಮ್ಮ ಗಮನ ಹೋಯಿತು ಅಂತಂದರೆ ಇವೆರಡೂ ಆಗೋದಿಲ್ಲ. ಏನಂತಂದರೆ ನಮ್ಗೆ ಯಾವುದೇ ತೊಂದರೆ ಆಗೋದಿಲ್ಲ. ಹಾಗಾಗಿ ನಾವು ಏನು ಕನಸ್ಕೊಂಡಿದ್ದೀವಿ ಅವೆಲ್ಲವೂ ಸಾಕಾರಗೊಳ್ಳುತ್ತೆ. ಅದಾದ ಬಳಿಕ ಏನಂತಂದರೆ ದುಶ್ಚಟಗಳಿಗೆ ಬಲಿ ಅಂತ ಆವಾಗಲೇ ಹೇಳಿದ್ವಿ. ಇವ್ಯಾವೂ ಬರುವುದೇ ಇಲ್ಲ ಅಂತಂದರೆ ಅವನಿಗೆ ಅಲ್ಲಿ ಅಟ್ರಾಕ್ಷನ್ ಅನ್ನೋದು ಇರುವುದಿಲ್ಲ. ಸಮಾಜದಲ್ಲಿ ಯಾರ ಜೊತೆಗೆ ಬದುಕ್ತಾ ಇದ್ದೀನಿ, ಸಮಾಜ ಏನು ಮಾಡ್ತಾ ಇದೆ,
ಎನ್ನುವಂಥ ವಿಷಯ ಅವನ ತಲೆಗೆ ಬಂದೇ ಬರುತ್ತೆ. ಹಾಗಾಗಿ ಅವ್ರು ಏನು ಮಾಡೋದಿಲ್ಲ, ದುಶ್ಚಟಗಳಿಗೂ ಕೂಡ ಬಲಿಯಾಗುವುದಿಲ್ಲ. ಆಮೇಲೆ ಅವನಿಗೇನು ಸಾಮಾಜಿಕ ಚಟುವಟಿಕೆಗಳು ಹಾಗೇನೆ ಏನಂತಂದರೆ ಮತ್ತು ಕ್ರೀಡೆಗಳಲ್ಲಿ ಮಕ್ಕಳು ಇಲ್ಲವೇ ಇಲ್ಲ, ಕೇವಲ ಫೋನ್ಗಳಿದಾರಂತ ಅವಾಗಲಿಂದ ನಾವು ಹೇಳ್ತಾನೆ ಬರ್ತಾ ಇದ್ದೀವಿ. ಅವನು ಗ್ರೌಂಡಿಗೆ ಹೋದರೆ ತಾನೇ, ಮೊದಲೊಂದಿತ್ತು ಏನಂತಂದರೆ ನಾವೀಗೆಲ್ಲ ಮಕ್ಕಳಿಗೆ ಹೇಳ್ತೀವಿ ಹೈಜೀನ್ ಮೇಂಟೈನ್ ಮಾಡಬೇಕು ಅಂತ. ನಮ್ಗೆ ಯಾರಿಗೂ ಈ ಸಿಟಿ ಲೆವೆಲಲ್ಲಿ ಇರೋರಿಗೆ ಗೊತ್ತೇ ಇಲ್ಲ. ಮಕ್ಕಳು ಮಣ್ಣುಗಳಲ್ಲಿ ಆಡಿದ್ರೇ ಅವ್ರು ಏನಂತಂದರೆ ಒಳ್ಳೆಯ ಆರೋಗ್ಯವನ್ನು, ದೈಹಿಕವಾಗಿ ಅವರು ಆರೋಗ್ಯವಂತರು ಇದ್ದಾರಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಾವೇನು ಮಾಡ್ತೀವಿ, ಕೇವಲ ಅವ್ನು ಮಣ್ಣು ಹಿಡಿದ್ರೆ ದೂಸು ಹಿಡಿದ್ರೆ ಅವನಿಗೆ ಹೈಜೀನನ್ನು ಮೇಂಟೈನ್ ಮಾಡೋದು, ಅವನ ಆರೋಗ್ಯ ಕೆಡತ್ತೆ ಅನ್ನೋದು ಒಂದೇ ಇದೆ. ಆದರೆ ಮಣ್ಣುಗಳಲ್ಲಿ ಇರುವಂತಹ ಒಂದಿಷ್ಟು ಏನಂತಂದರೆ ಲವಣಾಂಶಗಳು, ಖನಿಜಾಂಶಗಳು ಅವನಲ್ಲಿ ಹೋಗು, ಅವನು ಒಳ್ಳೆಯ ಏನಂತಂದರೆ ದೈಹಿಕ ಸಾಮರ್ಥ್ಯವನ್ನು ಅವನು ರೂಢಿಸ್ಕೊಳ್ಬಹುದು. ಈಗ ಸಂಜೆ 5 ಗಂಟೆಗೆ ಆ ಮಗು ಬಂದ ತಕ್ಷಣ ಒಂದು ಅರ್ಧ ತಾಸು ನೀವು ಮೊಬೈಲ್ ನೋಡಪ್ಪ ಅಂತ ಕೊಟ್ವಿ ಅಂತಂದರೆ ಅದನ್ನು ಬಿಡಿಸಿದ ತಕ್ಷಣ ಏನು ಮಾಡ್ತಾನೆ, ಮಗು ಗ್ರೌಂಡಿಗೆ ಹೋಗ್ತಾನೆ, ದೈಹಿಕ ಚಟುವಟಿಕೆಗಳೆಲ್ಲ ಆತ ಭಾಗವಹಿಸ್ತಾನೆ ಅನ್ನೋದು ಇಲ್ಲಿ ನಾವು ಹೇಳ್ತಾ ಇದ್ದೀವಿ ನಿಮಗೆ. ಇದಷ್ಟು ಮೊಬೈಲ್ ಬಳಕೆಯ ಉಪಯೋಗಗಳು ಹಾಗೂ ಅದರಿಂದ ಆಗುವಂಥ ಏನು ಈ 16 ವರ್ಷದ ಕೆಳಗಿನ ಮಕ್ಕಳಿಗೆ ಮೊಬೈಲ್ ಇದ್ದರೆ ಅವರು ಯಾವ ರೀತಿ ಒಂದು ಮಾನಸಿಕವಾಗಿ ಖಿನ್ನತೆಗೊಳಗಾಗೋದು, ಅದರಿಂದ ದುಷ್ಪರಿಣಾಮಗಳು, ಹಾಗೆ ಮೊಬೈಲ್ ಇಲ್ಲ ಅಂದರೆ ಮಕ್ಕಳಲ್ಲಿ ಏನೆಲ್ಲ ಪರಿವರ್ತನೆ ಕಾಣ್ಬೋದು ಅಂತ ನಾವು ಒಂದಷ್ಟು ವಿಷಯಗಳನ್ನ ತಮಗೆ ತಿಳಿಸುವಂಥ ಪ್ರಯತ್ನಗಳನ್ನ ಮಾಡಿದ್ದೀವಿ. ಇದರಿಂದ ಎಷ್ಟೋ ಒಂದು ಮಕ್ಕಳುಗಳು ತಮ್ಮ ಒಂದು ಏನು ಶೈಕ್ಷಣಿಕವಾಗಿ, ಮಾನಸಿಕವಾಗಿ ತಾವು ಸಬಲರಾದರೆ ಅದೇ ಒಂದು ನಮಗೆ ಖುಷಿ ವಿಚಾರ ಅಂತ ಹೇಳ್ತಾ, ಈ ಒಂದು ಮೊಬೈಲ್ ಬಳಕೆ ಏನು ಸರ್ಕಾರ ನಿಷೇಧ 16 ವರ್ಷದ ಕೆಳಗಿನ ಮಕ್ಕಳಿಗೆ ಸರ್ಕಾರ ಮೊಬೈಲನ್ನು ನಿಷೇಧ ಮಾಡುವಂಥ ವಿಷಯದ ಬಗ್ಗೆ ನಾವು ಇಷ್ಟೊತ್ತು ತಮಗೆ ಒಂದಷ್ಟು ತಿಳುವಳಿಕೆ, ಒಂದಷ್ಟು ಮಾಹಿತಿಗಳನ್ನು ಹೇಳುವಂಥ ಕೆಲಸವನ್ನು ಮಾಡಿದ್ದೀವಿ. ತಮಗೂ ಏನಾದರೂ ನಮ್ಮ ಹತ್ರ ಹೇಳಬೇಕು, ಮೊಬೈಲ್ ವಿಚಾರದಲ್ಲಿ ಅದು ನಿಷೇಧ ಆಗಬೇಕು ಬೇಡವಾ, ಏನಾದರೂ ಹೇಳ್ಬೇಕಂತ ಅನಿಸಿದರೆ ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ JBM ನ್ಯೂಸ್, ರಾಮದುರ್ಗ. ನಮಸ್ಕಾರ.